ಸ್ನೇಹಿತರೆ, ಇದು ವಿಜಯನಗರದ ಕೇಂದ್ರ ಹಾಗೂ ರಾಯರ ವಾಸಸ್ಥಾನವೆಂದೇ ಗುರುತಿಸ್ಕೊಂಡಿರುವಂತ ಅರಮನೆ ಆವರಣದಲ್ಲಿರೋ ಹಜಾರರಾಮ ದೇಗುಲ. ಆ ದೇಗುಲದಿಂದ ಈಶಾನ್ಯದ ಶೃಂಗಾರದ ಹೆಬ್ಬಾಗಿಲಿನ ಆಚೆವರೆಗೂ ವಿಸ್ತರಿಸಿದ್ದ ಬೀದಿಯೇ ಪಾನ್ ಸುಪಾರಿ ಬಜಾರು. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಈಗ ಪ್ರವೇಶ ನಿರ್ಬಂಧ ಆಗೋಗಿದೆ ಈಗ. ಸೊ ಹಾಗಾಗಿ ಕೆಲಸ ನಡೀತಾ ಇದೆ, ಪುನಃ ಎಲ್ಲ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಈಗ. ಹಾಗಾಗಿ ನಮಗೆ ಬಿಡ್ತಾ ಇಲ್ಲ. ಇದು ವಿಶಿಷ್ಟವಾದ ಸ್ಥಾನಮಾನ ಇದಕ್ಕೆ. ಏನಪ್ಪಾ ಅಂತಂದ್ರೆ, ಬೇರೆ ಬೇರೆ ಬಜಾರ್ಗಳಲ್ಲಿ ವಾರಕ್ಕೆ ಒಂದಿನ ಸಂತೆ ನಡೆದ್ರೆ, ಪಾನ್ ಸುಪಾರಿ ಬಜಾರಲ್ಲಿ ವಾರವೆಲ್ಲ ಸಂತೆ, ಇಡೀ 7 ದಿನಾನು ಸಂತೆ ನಡೀತಾ ಇದ್ದಿದ್ದೆ ಇದ್ರ ವಿಶೇಷ. ಯಾಕೆ ಅಂದ್ರೆ ಇದು ವಿಜಯನಗರದ ರಾಜಧಾನಿ ಪಟ್ಟಣದ ಮುಖ್ಯ ವಸತಿ ನೆಲೆ ಇಲ್ಲೇ ಇದ್ದಿದ್ದು. ಎಲ್ಲಾರದು ಇನ್ಕ್ಲೂಡಿಂಗ್ ಕೃಷ್ಣದೇವರಾಯರು ಎಲ್ಲ ಇದೇ ಪ್ರದೇಶದಲ್ಲಿ ಅವರ ಅರಮನೆಗಳಿದ್ದಿದ್ದು. ಹಾಗಾಗಿ ಇದು ಸದಾ ಕಾಲ ಸಂತೆ ನಡೀತಾ ಇತ್ತು. ಇದು 920 ಮೀಟರ್ ಅಂದ್ರೆ ಆಲ್ಮೋಸ್ಟ್ 1 ಕಿಲೋಮೀಟರ್. ಸೊ ಇದು ಪಾನ್ ಸುಪಾರಿ ಅನ್ನೋದು ಕನ್ನಡದ ಮೂಲದ್ದಲ್ಲ, ನಿಮ್ಗೆ ಗೊತ್ತಲ್ಲ. ಪಾನ್ ಸುಪಾರಿ ಅನ್ನೋದು ಕನ್ನಡದ ಮೂಲದ್ದಲ್ಲ ಇದು, ಅಲ್ವಾ? ಇದು ಹಿಂದಿ ಪಾನ್ ಸುಪಾರಿ ಅನ್ನೋದು. ಹಾಗಾಗಿ ಇದು ಅಬ್ದುಲ್ ರಜಾಕ್ ಇಲ್ಲಿ ಬಂದು ಪಾನ್ ಅದೇ ಸುಪಾರಿನ ಜಜ್ಜಿ ಬಾಯಿಗೆ ಹಾಕೊಂಡು ಇಲ್ಲಿ ತಿಂತಾನೆ, ಹಂಗಾಗಿ ಅದು ಪಾನ್ ಸುಪಾರಿ ಅಂತ ಹೇಳ್ತಾರೆ ಇದನ್ನ. ಸೊ ಹಂಗೆ ಈ ಬಜಾರಿನ ವಿಶೇಷ. ಇನ್ನ ಕ್ರಮುಖ ಪರ್ಣಾಪರಣ ಇದು ನಾನು ಇನ್ನೊಂದು ಹಿಂದಿಲಿ ಒಂದ್ಸಲಿ ಹೇಳಿದ್ದೀನಿ. ಯಾಕೆಂದ್ರೆ ಹಂಪಿಯಲ್ಲಿ ಪ್ರಚಲಿತ ಪಾನ್ ಸುಪಾರಿ ಬಜಾರ್ ಎಂಬುದು 1424ರ ಪಾರ್ಶ್ವನಾಥ ಜಿನಾಲಯದಲ್ಲಿ ಹೇಳಿರುವ ಕ್ರಮುಖ ಪರ್ಣಾಪಣ ಅಡಕೆ ಎಲೆ ಅಂಗಡಿ ಅಂತ. ಕ್ರಮುಖ ಪರ್ಣಾಪಣ ಅಂದ್ರೆ ಅಡಕೆ ಎಲೆ ಅಂಗಡಿ, ಪೂರ್ಣಪಗಿ ಫಲಾಪಣ. ಸೊ 1890ರ ಸೌತ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ತರನೇ ಇದೆ, ಆಯ್ತಾ? ಪಾನ್ ಸುಪಾರಿ ಬಜಾರ್ಗಳನ್ನು ನಂತರದ ಶಾಸನಗಳಲ್ಲಿ ಪೆದ್ದಂಗಡಿ ಬೀದಿ ಅಥವಾ ದೊಡ್ಡಂಗಡಿ ಬೀದಿ ಅಥವಾ ರಾಜ್ ಬೀದಿ, ಇವೆಲ್ಲ ದೊಡ್ಡಂಗಡಿಗಳು ಮತ್ತು ರಾಜ್ ಬೀದಿ ಇಲ್ಲೇ. ಸೊ ಹಂಗಾಗಿ ಇದು 1424ರಲ್ಲಿ ಪಾರ್ಶ್ವನಾಥ ಜಿನಾಲಯದ ಶಾಸನವು ಪ್ರೌಢದೇವರಾಯನ ಕಾಲಕ್ಕೆ ಸೇರಿದಂತ ಶಾಸನ ಇದು. ಸೊ ಕ್ರಮುಖ ಪರ್ಣಾಪರಣ ಬೀದಿಯಲ್ಲಿ ಪಾರ್ಶ್ವನಾಥ ಜಿನಾಲಯ ಇದ್ದಿದ್ರಿಂದ 1426ಕ್ಕೆ ಮುಂಚೆನೆ ಇತ್ತು ಇದು ಅಂತ. ಯಾಕೆಂದ್ರೆ ಇಲ್ಲಿ ಜಿನಾಲಯ ಇತ್ತು, ಒಂದು ಪಾರ್ಶ್ವನಾಥ ಜೈನ್ ಟೆಂಪಲ್ ಇತ್ತು, ಇಲ್ಲಿ ಈಗಲೂ ಇದೆ ಜೈನ್ ಟೆಂಪಲ್. ಒಳಗೆ ಬಿಟ್ಟಿದ್ರೆ ನಾನು ಎಲ್ಲ ತೋರ್ಸೋನು ಈಗ ನಿಮ್ಗೆ, ಆಯ್ತಾ? ಸೊ ಇದು ಇಲ್ಲಿ ಒಂದು ರಂಗ ದೇವಸ್ಥಾನ ಸದಾಶಿವರಾಯನ ಆಳ್ವಿಕೆದು. ಇಲ್ಲಿ ಇದನ್ನ 1551ರಲ್ಲಿ ರಾಜ್ ಬೀದಿ ಅಂತ ಕರೆಯಲಾಗಿದೆ, ಆಯ್ತಾ? ಜಿನಾಲಯದ ಶಾಸನದಲ್ಲೂ ಇದು ರಾಜ್ ಬೀದಿ ಅಂತಾನೆ ಕರೆಯೋದ್ರಿಂದ ಈ ಶಾಂತಿನಾಥ ಬಸದಿಯ ಸೀಮಾ ವಿವರವನ್ನು ಕುರಿತ ಈ ಶಾಸನವು ಮೂಡಲು, ಕರಂಗು, ತೋಟಲು, ಬಡಗಲು, ರಾಜಬೀದಿ, ಪಡುವಲು, ಉಪ್ಪರಿಗೆ ಬಾಗಲು, ತೆಂಕಲು, ದೇವರಗುಡಿ, ಪೌಳಿ, ಮೋರೆ ಅಂತ ಹೇಳಿದೆ. ಅರ್ಥ ಆಯ್ತಲ್ಲ? ಸೊ ಈ ವಿರೂಪಾಕ್ಷ ಬಜಾರು, ಈ ಪಾನ್ ಸುಪಾರಿ ಬಜಾರು ಎಲ್ಲ ಬಜಾರ್ಗಳಿಗಿಂತ ವಿಭಿನ್ನ. ಯಾಕೆಂದ್ರೆ ವಿರೂಪಾಕ್ಷ ಬಜಾರ್ ಶೈವ ಧರ್ಮ, ಕೃಷ್ಣನ ಬಜಾರ್ ವಿಠ್ಠಲ ಬಜಾರ್, ಅಚ್ಯುತ ಬಜಾರ್, ಮಾಲ್ಯವಂತ ಬಜಾರ್, ವರದರಾಜನ ಬಜಾರು ಇವೆಲ್ಲ ವೈಷ್ಣವ ಬಜಾರ್ಗಳು. ಆದರೆ ಪಾನ್ ಸುಪಾರಿ ಬಜಾರಲ್ಲಿ ಶೈವ, ವೈಷ್ಣವ, ಜೈನ, ಬೌದ್ಧ, ಮುಸ್ಲಿಮ ಎಲ್ಲರೂ ಇದ್ರು ಇಲ್ಲಿ. ಅದಕ್ಕೆ ಇದು ವಿಶೇಷ. ಅರ್ಥ ಆಯ್ತಾ? ವಿಶ್ವನಾಥ ನಮ್ಮ ವಿರೂಪಾಕ್ಷ ಬಜಾರ್ ಬರೀ ಶೈವರದ್ದು, ಮಿಕ್ಕೆಲ್ಲ ಬಜಾರ್ಗಳದ್ದು ವೈಷ್ಣವರದ್ದು. ಅದೇ ಪಾನ್ ಸುಪಾರಿ ಬಜಾರ್ ಮಿಕ್ಸ್ ಅಂಡ್ ಮ್ಯಾಚ್, ಎಲ್ಲರೂ ಇದ್ರು, ಬೌದ್ಧರು, ಜೈನರು, ಮುಸ್ಲಿಮರು, ಶೈವರು, ವೈಷ್ಣವರು ಎಲ್ಲರೂ ಇದ್ರು ಇದರಲ್ಲಿ. ಸೊ ಹಂಗಾಗಿ ಇದ್ರ ವಿಶೇಷ, ಆಯ್ತಾ? ಸೊ ಇಲ್ಲಿ ಏನು ಎಲೆ ಅಡಿಕೆಗಳಲ್ಲದೆ ಹೂವು, ಹಣ್ಣು, ತರಕಾರಿ, ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ, ವಜ್ರ, ವೈಡೂರಿ, ಆನೆ, ಕುದುರೆ, ಕೋಳಿ ಎಲ್ಲನೂ ಮಾರ್ತಾ ಇದ್ರು ಇಲ್ಲಿ, ಆಯ್ತಾ? ಆಮೇಲೆ ಇಂಪೋರ್ಟೆಡ್ ಗೂಡ್ಸ್ ಸಹ ಅರಬ್, ಪರ್ಷಿಯಾ, ಒಮಾನ್, ಶ್ರೀಲಂಕಾ, ಪೆಗು, ಬರ್ಮಾ, ಚೀನಾ ಎಲ್ಲರೂ ಬಂದು ಇಲ್ಲಿ ಅಂಗಡಿ ಹಾಕೊಂಡಿದ್ರು. ಅರ್ಥ ಆಯ್ತೇನ್ರಿ? ವ್ಯಾಪಾರಿಗಳು ಅಂಗಡಿ ಬೀದಿಯಲ್ಲಿ ಬಹಿರಂಗವಾಗಿ ವಜ್ರ ವೈಡೂರ್ಯಗಳನ್ನ ಮಾರ್ತಿದ್ದಂತ ಜಾಗ ಇದೇನೆ. ವಜ್ರ ವೈಡೂರ್ಯ ಎಲ್ಲ ಬೀದಿಲಿ ಮಾರ್ತಾ ಇದ್ರು ಅಂತ ಹೇಳಿದ್ರು, ಇದೇನೆ ಅದು. ಚಿನ್ನ, ವಜ್ರ, ವೈಡೂರ್ಯಗಳಲ್ಲಿ ಬಳ್ಳದಿಂದ ಅಳೆದು ಮಾರಿದ ಅಂದ್ರ ಇದೇನೆ ಅದು. ಅರ್ಥ ಆಯ್ತಾ? ಸೊ ಅದರಿಂದ ಈ ಬೀದಿ ಬಹಳ ವಿಶೇಷವಾದಂತ ಬೀದಿ, ಆಯ್ತಾ? ಪೈಸ್ ಏನ್ ಹೇಳ್ತಾನೆ ಅಂತಂದ್ರೆ, ಡಮಿಂಗೋ ಪಯಸ್ಸು ಶ್ರೀಮಂತರಗಳ ಮನೆ, ಅಗಲವಾದ ಸುಂದರವಾದ ಮನೆಗಳಿದ್ದಾವೆ. ಇಲ್ಲಿ ಅನೇಕ ವರ್ತಕರು ವಾಸ ಮಾಡ್ತಾರೆ. ವಜ್ರ, ವೈಡೂರ್ಯ, ಮುತ್ತು, ಮಾಣಿಕ್ಯ, ವಿವಿಧ ಬಟ್ಟೆ ಬರೆ ಈ ಭೂಮಿ ಮೇಲೆ ಇರೋದೆಲ್ಲವೂ ಇಲ್ಲಿ ಸಿಗುತ್ತೆ ನಮ್ಗೆ ಅಂತ ಬರ್ದಿದ್ದಾನೆ. ಈ ಭೂಮಿ ಮೇಲೆ ಏನೇನಿದೆ ಎಲ್ಲ ಈ ಬೀದಿಲಿ ಸಿಗುತ್ತೆ ಅಂತ ಆ ಕಾಲಕ್ಕೆ ಬರ್ದಿದ್ದಾನೆ ಅವನು. ಸೊ ಹಂಗಾಗಿ ಪಾನ್ ಸುಪಾರಿ ಬಜಾರು ಬಹಳ ವಿಶೇಷವಾದಂತ ಬಜಾರು. ಸೊ ನೀವು ಬಂದಾಗ ಪಾನ್ ಸುಪಾರಿ ಬಜಾರ್ಗೆ ಇವನ್ನೆಲ್ಲ ನೆನ್ಕೋಬೇಕು ನೀವು. ಅರ್ಥ ಆಯ್ತಾ? ಸಾಗರಿಗೆ ಒಂದ್ಸಲಿ ಪಾನ್ ಸುಪಾರಿ ಬಜಾರ್ ಈಗ ನಮ್ಗೆ ಏನ್ ಕಾಣುತ್ತೆ ಒಂದ್ಸಲಿ ಈಗ ಅವಶೇಷಗಳನ್ನ ತೋರಿಸ್ಬೋದು ಈಗ. ಥ್ಯಾಂಕ್ ಯು.